ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು ಮಾಡಲೇಬೇಕು. ಈ ಕೂಡ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು ಮಾಡಲೇಬೇಕು. ಉದ್ಯೋಗ ನಮ್ಮ ಹಕ್ಕು ನಮ್ಮ ಹಕ್ಕು. ಕೆಲಸ ಮಾಡೋ ಕೈಗಳಿಗೆ ಉದ್ಯೋಗ ಕೊಡಿ ಉದ್ಯೋಗ ಕೊಡಿ. ಬೇಕೇ ಬೇಕು. 56,432 ಹುದ್ದೆಗಳಿಗೆ ಕೂಡಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿ ಹಾಗೂ ಕೆಪಿಎಸ್ಸಿ ಸ್ವಚ್ಛಗೊಳಿಸಲು ಪಿಸಿ ಹೋಟಾ ಸಮಿತಿ ವರದಿ ಜಾರಿಗೊಳಿಸಲು ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಎಡಿಸಿ ಜಗದೀಶ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ರಾಜ್ಯದಾದ್ಯಂತ ನಿರಂತರವಾಗಿ ರಾಜ್ಯ ಹಾಗೂ ಕೇಂದ್ರಗಳಲ್ಲಿ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಕಾಯಂ ಹಾಗೂ ಪಾರದರ್ಶಕ ನೇಮಕಾತಿಗಾಗಿ ಆಗ್ರಹಿಸಿ ಹೋರಾಟ ಬೆಳೆಸುತ್ತಾ ಬಂದಿದೆ. ಹೋರಾಟಗಳ ಪ್ರತಿಫಲವಾಗಿ ರಾಜ್ಯ ಸರ್ಕಾರವು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಘೋಷಣೆ ಮಾಡಿತು. ನಂತರವೂ ವಿವಿಧ ಇಲಾಖೆಗಳ ಸಚಿವರು ಅತಿ ಶೀಘ್ರದಲ್ಲಿ ನೇಮಕಾತಿ ಮಾಡುತ್ತೇವೆ ಎಂದು ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದು ಉದ್ಯೋಗಾಕಾಂಕ್ಷಿಗಳಿಗೆ ಭ್ರಮ ನಿರಸನ ಉಂಟು ಮಾಡಿದೆ. ಈ ಘೋಷಣೆ ಮಾಡಿ 5 ತಿಂಗಳು ಕಳೆದಿದ್ದರೂ ಇದುವರೆಗೂ ಯಾವುದೇ ನೇಮಕಾತಿಗಳಿಗೆ ಅಧಿಸೂಚನೆ ಹೊರಡಿಸಿಲ್ಲ. ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ಘೋಷಣೆಯನ್ನು ನಂಬಲು ಸಾಧ್ಯವಾಗದೆ ವಿಶ್ವಾಸ ಕಳೆದುಕೊಂಡು ಮತ್ತೆ ಹೋರಾಡಲು ಬೀದಿಗಿಳಿದಿದ್ದಾರೆ. ಇಲ್ಲಿ ಆಗಿರುವಂತೆಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ಅದೇ ರೀತಿ ಕೂಡ ಈ ಉದ್ಯೋಗ 56,342 ಹುದ್ದೆಗಳು ಕೂಡಲೇ ನೇಮಕಾತಿ ಮಾಡ್ಬೇಕಂತ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಸರ್ಕಾರ ಒಂದು ಸೆಷನ್ನಲ್ಲಿ ಆದೇಶ ಕೊಟ್ಟರು ಕೂಡ ಈ ಒಳ ಮೀಸಲಾತಿ ಒಂದು ನೆಪ ಇಟ್ಕೊಂಡು ಏನ್ ಮಾಡಕತ್ತಿದ ಸರ್ಕಾರ ಅಂತಂದ್ರೆ ಈ ಕುಂಟು ನೆಪ ಏನ್ ಮಾಡ್ತಾರೆ ಮುಂದೆ ತಳ್ತಾ ಹೋಗ್ತಿದ್ದಾರೆ. ಅವಾಗ 2019 ಮತ್ತು 2020ರಲ್ಲಿ ಒಂದ್ ಏನಾಯ್ತು ಅಂತಂದ್ರೆ ಆ ಕೋವಿಡ್ ಕಾಲದ ಏನ್ ಮಾಡಿದ್ರು ಬಿಜೆಪಿ ಸರ್ಕಾರ ಕೂಡ ನೇಮಕಾತಿಯನ್ನು ಕೂಡ ಮಾಡಲಿಲ್ಲ. ಅದೇ ರೀತಿ ಕೂಡ ಇವರು 23ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಒಳ ಮೀಸಲಾತಿ ಅದೊಂದು ಕುಂಟು ನೆಪ ಏನ್ ಮಾಡಿದ್ರೆ ಇವ್ರು ಕೂಡ 3 ವರ್ಷ, ಇವಾಗ ನಾಳೆ ಮೇ 20ಕ್ಕೆ ಈ ಸರ್ಕಾರ ಬಂದು 3 ವರ್ಷ ಆಗ್ತದೆ. ಆದ ಕಾರಣ ದಯವಿಟ್ಟು ತಾವು ಈ ಇಷ್ಟು ವರ್ಷಗಳ ಕಾಲ ಸುಮಾರು ಅವಾಗೊಂದು 3 ವರ್ಷ ಇವಾಗೊಂದು 3 ವರ್ಷ 5 ವರ್ಷಗಳ ಕಾಲ ನೇಮಕಾತಿ ಮಾಡೋದ್ರಿಂದ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಒಂದು ವಯೋಮಿತಿ ಕೂಡ ಏರ್ತಾ ಇದೆ. ದಯವಿಟ್ಟು ಈ ಒಂದು ಇಡೀ ರಾಜ್ಯದಾದ್ಯಂತ ಎಲ್ಲಾ ಯುವಕ ಮಿತ್ರರಲ್ಲಿ ಯುವಕ ಮಿತ್ರರ ಪರವಾಗಿ ನಾವೇನು ನಿಂತ್ಕೊಳ್ತಂದ್ರೆ ಸರ್ಕಾರ ದಯವಿಟ್ಟು ಕೂಡಲೇ ನೇಮಕಾತಿಯನ್ನು. ಈ ಮಧ್ಯೆ ಕೆಪಿಎಸ್ಸಿ ನಡೆಸಿದ ಕೆಎಸ್ ಪರೀಕ್ಷೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿರುವ ಬಗ್ಗೆಯೂ ವರದಿಗಳು ಬಂದಿದ್ದು, ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಆಗ್ರಹಿಸುತ್ತಾ ಬಂದಿದೆ. ಈ ಹಿಂದೆ ಕೂಡ ಕೆಪಿಎಸ್ಸಿ ನಡೆಸಿದ ಹಲವಾರು ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ. ಆದ್ದರಿಂದ ಈ ಕೂಡಲೇ ಕೆಪಿಎಸ್ಸಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮುಂದಿನ ಎಲ್ಲಾ ನೇಮಕಾತಿಗಳು ಪಾರದರ್ಶಕವಾಗಿ ನಡೆಯುವಂತೆ ಖಾತ್ರಿಪಡಿಸಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು. ಈ ಪ್ರತಿಭಟನೆಯ ನೇತೃತ್ವವನ್ನು ಹೋರಾಟ ಸಮಿತಿಯ ರಾಜ್ಯ ಸಹ ಸಂಚಾಲಕರಾದ ಚನ್ನಬಸವ ಜಾನೇಕಲ್, ಜಿಲ್ಲಾ ಸಂಘಟನಾಕಾರರಾದ ಶಿವಪ್ಪ ಬಸ್ಕಿಹಾಳ್, ವಿನೋದ್ ಕುಮಾರ್, ಸಂತೋಷ್ ಸಾಗರ್, ಅಭಿಲಾಷ್ ವಹಿಸಿದ್ದು, ಪ್ರತಿಭಟನೆಯಲ್ಲಿ ಉದ್ಯೋಗಾಕಾಂಕ್ಷಿಗಳಾದ ಶರಣಬಸವ, ರವಿ ಅತ್ಕೂರ್, ಸುದೀಪ್, ನರಸಪ್ಪ, ಭೀಮಾರೆಡ್ಡಿ, ಶಿವರಾಜ್, ಉದಯ್ ಕಿರಣ್, ನವೀನ್ ಕುಮಾರ್, ವೆಂಕಟೇಶ್ ಯರಮರಸ್, ವೆಂಕಟೇಶ್, ವಿನಯ್ ಕುಮಾರ್, ನಾಗರಾಜ್, ನರೇಂದ್ರ, ಟಿ ರಾಥೋಡ್, ಸರೋಜಾ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.